ಅಪ್ಪಾಜಿ ಸ್ಟಾರ್ಟ್ ಮಾಡಪ್ಪಾಜಿ. ಎಂಟ್ರಿ ಕೊಟ್ರೆ ಈ ದಾಸ ಎಲ್ರು ಸೇರ್ಬೇಕು ವನವಾಸ. ಬಾಸ್ ಮೊದಲನೇ ಬಾರಿಗೆ 90 ಅಡಿ ಕಟೌಟ್ ನಿಲ್ಸಿರೋದು ಅಂತಂದ್ರೆ ದರ್ಶನ್ ಸರ್ದು. ಆಗಿನ ಕಾಲದ ರಾಜ್ಕುಮಾರ್ ಅವ್ರದ್ದು ನಿಲ್ಸಿದ್ರು. ಅರೆ ನಮ್ ಜನರೇಷನ್ಗೆ ಇರೋದು ದರ್ಶನ್ ಸರ್ ಒಬ್ರಿಗೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಹೆಮ್ಮೆಯಿಂದ ನಾವು ಕಾಟೇರ ಸಿನಿಮಾನ ನೋಡಕ್ ಬಂದಿದೀವಿ. ತುಂಬಾ ಅಪೇಕ್ಷೆ ಇಟ್ಕೊಂಡ್ ಬಂದಿದೀವಿ. ಬಾಸ್ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಂತ ಆಸೆ ಇಟ್ಕೊಂಡ್ ಬಂದಿದೀವಿ. ಆಲ್ ದ ಬೆಸ್ಟ್ ಫಾರ್ ಕಾಟೇರ ಮೂವಿ. ಸಕ್ಸಸ್ ಕಾಣ್ಲಿ, ಎಲ್ಲ ಹಿಸ್ಟ್ರಿನ ಎಲ್ಲ ರೆಕಾರ್ಡ್ಸ್ನೆಲ್ಲ ಬೀಟ್ ಮಾಡ್ಲಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಸರ್, ಹೋದ ಕ್ರಾಂತಿ ಸಿನಿಮಾಗಿನ ಹೆಚ್ಚಾಗಿ ಕಾಟೇರಾಗೆ ಥಿಯೇಟರ್ಗಳು ಕಮ್ಮಿ ಸಿಕ್ಕಿದೆ. ಅದ್ರ ಬಗ್ಗೆ ಯಾಕೆಂದ್ರೆ ಸಲಾರ್ ರಿಲೀಸ್ ಆಗಿತ್ತು, ಅದ್ರ ಬಗ್ಗೆ ಒಂದೆರಡು ಮಾತು. ಸರ್, ಇವಾಗ ಸಲಾರ್ ಎಲ್ಲಿ ಸರ್ ಕಾಣಿಸ್ತಾನೆ ಇಲ್ವಲ್ಲ ಸರ್. ಕಾಟೇರಾನೆ ಎಷ್ಟೇ ಥಿಯೇಟರ್ ಕೊಡ್ಲಿ ಕನ್ನಡದಲ್ಲಿ ಅವರೇ ಕರ್ನಾಟಕದಲ್ಲಿ ಬಾಕ್ಸ್ ಆಫೀಸ್ ಮಾಡ್ತೀನಿ ಬಾಸ್, ಬರ್ತೀನಿ. ದೇಶಕ್ಕೆ ಬೇಕು ರೈತ, ದೇಹಕ್ಕೂ ಬೇಕು ರೈತ, ಹಂಗೆ ನಾಡಿಗೂ ಬೇಕು ಈ ದಾಸ. ಹೌದು. ಓಕೆ. ಬಾಸ್ನ ಫಸ್ಟ್ನೇ ವರ್ಷ ಫಸ್ಟ್ನೇ ಜನವರಿಲಿ ಕ್ರಾಂತಿ ಬಂದಿತ್ತು. ಇವಾಗ ಕೊನೆ ಡಿಸೆಂಬರ್ ಅಲ್ಲಿ ಕಾಟೇರ ಬಂದಿದೆ. ಇದು ಸಕ್ಸಸ್ ಆಗೇ ಆಗುತ್ತೆ. 100 ಕೋಟಿ ಕ್ಲಬ್ ಸೇರುತ್ತೆ. ನನ್ನಂತ ಲಕ್ಷಾಂತರ ಅಭಿಮಾನಿ, ಕೋಟ್ಯಾಂತರ ಅಭಿಮಾನಿಗಳು ಬಾಸ್ನ ಗೆಲ್ಲಿಸ್ತಾರೆ. ಅದಕ್ಕೋಸ್ಕರ ಎಲ್ಲ ಕಾಯ್ತಾ ಇದ್ದೀನಿ. ಆಮೇಲೆ ದರ್ಶನ್ ಸರ್ ಒಂದೇ ಕೇಳೋದು, ಕನ್ನಡ ಸಿನಿಮಾ ಉಳಿಸ್ಬೇಕು ಅಂತ ಉಳಿಸ್ತಾರೆ ಅವರು. ದಯವಿಟ್ಟು ಸರ್, ದಯವಿಟ್ಟು ದರ್ಶನ್ ಬಾಸ್ ವರ್ಷಕ್ಕೆ 3 ಫಿಲಂ ಕೊಡಿ ನಮಗೋಸ್ಕರ. ಕನ್ನಡ ಸಿನಿಮಾ ಉಳಿದೇ ಉಳಿಯುತ್ತೆ. ಬೇರೆ ಸಿನಿಮಾನ ಬಿಡಕ್ಕಾಗಲ್ಲ. ದರ್ಶನ್ ಸರ್ ಒಬ್ರಿಗೆ ಇದಾಗೋದು ಯಾರ ಕೈಲೂ ಆಗಲ್ಲ. ದಯವಿಟ್ಟು ವರ್ಷಕ್ಕೆ 3 ಫಿಲಂ ದರ್ಶನ್ ಸರ್ ಮಾಡಿದ್ರೆ ಥಿಯೇಟರ್ ಓನರ್ಗಳು ಉಳಿತಾರೆ, ಪ್ರೊಡ್ಯೂಸರ್ ಉಳಿತಾರೆ, ಡೈರೆಕ್ಟರ್ಸ್ ಉಳಿತಾರೆ, ಅವರು ಉಳಿತಾರೆ, ನಮ್ಮಂತ ಅಭಿಮಾನಿಗಳೆಲ್ಲ ಉಳಿತಾರೆ. ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಸಿನಿಮಾ ಮಾಡೋರಿಗೆ ದಯವಿಟ್ಟು ಚಾನ್ಸ್ ಕೊಡಕ್ ಹೋಗ್ಬೇಡಿ. ಯಾವತ್ತಿದ್ರು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು ಬಾಸ್, ಸೂಪರ್.